ರಾಜ್ಯಸಭೆ ಮೇಲೆ ಕಣ್ಣಿಟ್ಟ ರೆಬೆಲ್ ನಾಯಕ ವಿ ಸೋಮಣ್ಣ ಅಮಿತ್ ಶಾ ನಡ್ಡಾ ಭೇಟಿ ವೇಳೆ ರಾಜ್ಯಸಭೆ ಟಿಕೆಟ್ಗೆ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಕಳೆದ ಒಂದು ವಾರದಿಂದ ಹೈಕಮಾಂಡ್ ಭೇಟಿಗೆ ಕಾದು ಕುಳಿತಿದ್ರು ವಿ ಸೋಮಣ್ಣ. ಮೊದಲಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ರು. ಅದಾದ ನಂತರ ವಿಪಕ್ಷ ನಾಯಕನನ್ನಾಗಿಯೂ ಆಯ್ಕೆ ಮಾಡ್ತಾರೇನೋ ಅಂತ ಹೇಳಿ ಅನ್ಕೊಂಡು ಸೈಲೆಂಟ್ ಆಗಿದ್ರು. ಅದೂ ಸಿಗಲಿಲ್ಲ, ಸಿಕ್ಕಾಪಟ್ಟೆ ನಿರಾಸೆ ಆಯಿತು. ಅದಾದ ನಂತರ ಬೆಂಗಳೂರಿನ ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರದ ಮೇಲೆ ಅವರು ಕಣ್ಣಿಟ್ಟಿದ್ರು. ಅಥವಾ ಆ ಲೋಕಸಭಾ ಕ್ಷೇತ್ರವನ್ನ ನನಗೆ ಕೊಡ್ತಾರೆ, ಈ ಬಾರಿ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನ ಪಡ್ತಾ ಇದ್ರು ವಿ ಸೋಮಣ್ಣ. ಅದೂ ಕೂಡ ಸಾಧ್ಯ ಆಗಲಿಲ್ಲ. ಅಂತಿಮವಾಗಿ ರಾಜ್ಯಸಭೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಬಿಜೆಪಿಯಲ್ಲಿ ರೆಬೆಲ್ ನಾಯಕ ಅಂತ ಹೇಳಿ ಈಗ ಗುರುತಿಸಿಕೊಂಡಿರೋದು. ನಿಮಗೆ ಒಂದು ಫೋಟೋ ತೋರಿಸ್ತಾ ಇದ್ದೀವಿ ನಾವು. ಅಮಿತ್ ಶಾ ಅವರನ್ನ ಭೇಟಿ ಮಾಡಿರೋದು, ಜೊತೆಗೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ನಡ್ಡಾ ಅವರನ್ನ ಭೇಟಿ ಮಾಡಿರೋದು. ಕಳೆದ ಒಂದು ವಾರದಿಂದಲೂ ಕೂಡ ಹೈಕಮಾಂಡ್ ನಾಯಕರ ಭೇಟಿಗಾಗಿ ಕಾದು ಕುಳಿತಿದ್ರು. ಕೊನೆಗೂ ಕೇಂದ್ರದ ವರಿಷ್ಠರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ರಾಜ್ಯಸಭೆ ಚುನಾವಣೆ ಸ್ಪರ್ಧೆಗೆ ಅವಕಾಶ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೋಮಣ್ಣ. ಲೋಕಸಭೆ ಬದಲು ರಾಜ್ಯಸಭೆಗೆ ಮನವಿಯನ್ನ ಮಾಡಿದ್ದಾರೆ. ಪಕ್ಷಕ್ಕಾಗಿ ನಿಮ್ಮ ಕೆಲಸವನ್ನ ನೀವು ನಿರ್ವಹಿಸಿ, ನಿಮ್ಮ ಸೇವೆಯನ್ನ ಪಕ್ಷ ಗಮನಿಸಲಿದೆ ಅಂತ ಹೇಳಿದ್ದಾರೆ. ಅಮಿತ್ ಶಾ ನಡ್ಡಾ ಭೇಟಿ ಬಳಿಕ ಸೋಮಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಕಳೆದ ವಿಧಾನಸಭಾ ಸೋಲಿನ ಬಗ್ಗೆ ಸಂಪೂರ್ಣ ಮಾಹಿತಿ, ಸೋಲಿನ ಬಗ್ಗೆ ನನ್ನ ಕಡೆಯಿಂದ ಮಾಹಿತಿಯನ್ನ ತಲುಪಿಸಿದ್ದೇನೆ, ನನ್ನ ಅಂತರಂಗದ ಮಾತುಗಳನ್ನ ಹೇಳಿದ್ದೇನೆ ಅಂತ ಸೋಮಣ್ಣ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸ್ಥಾನಮಾನ ನೀಡುವ ಬಗ್ಗೆ ಹೇಳಿದ್ದಾರೆ. ಪಕ್ಷಕ್ಕಾಗಿ ನಿಮ್ಮ ಕೆಲಸವನ್ನ ನೀವು ನಿರ್ವಹಿಸಿ, ನಿಮ್ಮ ಸೇವೆಯನ್ನ ಪಕ್ಷ ಗಮನಿಸುತ್ತೆ ಅಂತ ಹೇಳಿ ಅಮಿತ್ ಶಾ ಮತ್ತು ನಡ್ಡಾ ಅವರು ಸೋಮಣ್ಣ ಅವರಿಗೆ ತಿಳಿಸಿದಾರಂತೆ. ಅವರನ್ನ ಭೇಟಿ ಮಾಡಿದ ಬಳಿಕ ಸೋಮಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಕಳೆದ ವಿಧಾನಸಭೆ ಸೋಲಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದೇನೆ, ನನ್ನ ಕಡೆಯಿಂದ ಮಾಹಿತಿಯನ್ನ ತಲುಪಿಸಿದ್ದೇನೆ ಹೈಕಮಾಂಡ್ ನಾಯಕರಿಗೆ, ನನ್ನ ಅಂತರಂಗದ ಮಾತುಗಳನ್ನ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಸ್ಥಾನಮಾನ ನೀಡುವ ಬಗ್ಗೆ ಹೈಕಮಾಂಡ್ ನಾಯಕರು ನನಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋಮಣ್ಣ ಅವರನ್ನ ನಾವು ಗಮನಿಸ್ತಾ ಇದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. 2 ಕ್ಷೇತ್ರಗಳಲ್ಲೂ ಕೂಡ ಅವರು ಸೋತ್ರು. ಅದಾದ ನಂತರ ಸಿಕ್ಕಾಪಟ್ಟೆ ಅಸಮಾಧಾನವನ್ನ ಹೊಂದಿದ್ರು ಸ್ವಪಕ್ಷದ ನಾಯಕರ ವಿರುದ್ಧ. ನನಗೆ ರಾಜ್ಯಸಭಾ ದಯಮಾಡಿ ಆದರೆ ಸಾಧ್ಯವಾದರೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ರಾಜ್ಯಸಭಾ ಅವಕಾಶ ಮಾಡಿಕೊಡಿ, ನನಗೆ ಎಲ್ಲಾದರೂ 3 ಕಾನ್ಸ್ಟಿಟ್ಯೂನ್ಸಿಗಳು ಕೊಡಿ, ಎಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತಿರೋ ಅಲ್ಲಿ. ಅದನ್ನ ಯಾವ ರೀತಿ ನಿಮಗೆ ರಿಸಲ್ಟ್ ತರಬೇಕೋ ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಲೋಕಸಭೆಗಿಂತ ಮುಂಚೆ ರಾಜ್ಯಸಭೆ ಮಾಡಿದ್ರೆ ನೀವು ಆ ಥರ ಅಂತಲ್ಲ, ರಾಜ್ಯಸಭೆ ಯಾವಾಗ ಬರ್ತದೋ ನಂಗೆ ಗೊತ್ತಿಲ್ಲ, ಅದು ನನಗೆ ಇದು ಗೊತ್ತಿಲ್ಲ. ನಾನು ಅವ್ರಿಗೆ ವಿನಂತಿ ಮಾಡಿದೆ, ಮತ್ತೆ ಪಾರ್ಟಿಯಲ್ಲಿ ನಾನು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಏನಿವತ್ತು ಅನಿರೀಕ್ಷಿತವಾಗಿ ಅವರು ಅಧ್ಯಕ್ಷ ಆಗಿದ್ದಾರೆ, ಇಲ್ಲ ಈಗಾಗಲೇ ನಾವು ಅವ್ರಿಗೆ ಏನೇನು ರೀತಿ ಸೂಚನೆ ಕೊಡಬೇಕು ಕೊಟ್ಟಿದ್ದೇವೆ. ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ. ನಿಮ್ಮನ್ನೆಲ್ಲ ಪರಿಗಣಿಸಿ ನಿಮ್ಮ ಸೀನಿಯಾರಿಟಿನ ಏನಾದ್ರು ಇದಾದರೆ ನಾವಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ನಡ್ಡಾ ಅವರಿದ್ದಾರೆ, ರಾಷ್ಟ್ರೀಯ ಹೈಕಮಾಂಡ್ ನಿಮ್ಮ ಜೊತೆಲಿರ್ತದೆ. ನಾವು ಅದಕ್ಕೋಸ್ಕರವಾಗಿ ನೀವು ಕೆಲಸ ಮಾಡಿರಿ, ಒಳ್ಳೇದಾಗಲಿ, ನಾವಿದ್ದೀವಿ. ಬರ್ತೀನಿ ಬೆಂಗಳೂರಿಗೆ, ಬಂದು ಎಲ್ಲರನ್ನು ಕರೆದು ಕೂರ್ತು ಮಾತಾಡಿ ಒಂದು 2-3 ದಿವಸ ಅಲ್ಲೇ ಇದ್ದು ನಾವು ಚಾಲನೆ ಕೊಡೋಣ. ಎಸ್, ಗಮನಿಸ್ತಾ ಇದ್ವಿ ಸೋಮಣ್ಣ ಅವರು ಯಾಕೋ ಅವ್ರ ಮಾತಿನಲ್ಲಿ ಒಂದು ಕಾನ್ಫಿಡೆನ್ಸ್ ಇಲ್ಲ, ಯಾಕೋ ಮುಖದಲ್ಲಿ ಆ ತೇಜಸ್ ಕಾಣಿಸ್ತಾ ಇಲ್ಲ, ಮೊದಲಿನ ಹಾಗೆ ಆಕ್ರೋಶ ಇಲ್ಲ, ಸಿಟ್ಟಿಲ್ಲ, ಸೈಲೆಂಟ್ ಆಗಿಬಿಟ್ರ ಅಂತ. ಯಾಕೆ ಅಂತ ಹೇಳಿದರೆ ವಿಧಾನಸಭೆಯಲ್ಲಿ 2 ಕ್ಷೇತ್ರಗಳನ್ನು ಕೊಟ್ಟರು, 2 ಕ್ಷೇತ್ರಗಳನ್ನು ಸೋತು ಬಿಟ್ಟರು. ಅದಾದ ನಂತರ ಪಕ್ಷ ನನಗೆ ಜವಾಬ್ದಾರಿಯನ್ನು ಕೊಟ್ಟರೆ, ರಾಜ್ಯಾಧ್ಯಕ್ಷ ಹುದ್ದೆಯನ್ನು ನನಗೆ ಕೊಟ್ಟರೆ ಪಕ್ಷವನ್ನು ತಳಮಟ್ಟದಿಂದ ನಾನು ಕಟ್ಟಿ ಬೆಳೆಸ್ತೀನಿ ಅಂತೆಲ್ಲ ಮಾತನಾಡಿದರು. ಅದೂ ಸಿಗಲಿಲ್ಲ. ಅಂತಿಮವಾಗಿ ವಿಪಕ್ಷ ನಾಯಕ ಸ್ಥಾನವನ್ನಾದರೂ ಕೊಡ್ತಾರಾ ಅಂತ ಕಾದು ನೋಡಿದ್ರು, ಅದೂ ಸಿಗಲಿಲ್ಲ. ಫೈನಲಿ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ರು, ಅದಕ್ಕೂ ಕೂಡ ಹೈಕಮಾಂಡ್ ನಾಯಕರು ಮಣೆ ಹಾಕಲಿಲ್ಲ ಅಂತ ಕಾಣಿಸುತ್ತೆ. ಫೈನಲಿ ಈಗ ರಾಜ್ಯಸಭೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಜ್ಯಸಭೆಗೆ ಬಂದ್ಬಿಟ್ರು ಅಂದರೆ ಇನ್ನೂ ಕೆಲವೊಂದಿಷ್ಟು ದಿನಗಳ ಹೋಗ್ಬಿಟ್ರೆ ರಾಜಕೀಯದಿಂದಾನೇ ನಿವೃತ್ತಿ ಪಡೆದು ಬಿಡ್ತಾರಾ ಇವರು ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಯಾಕೆ ಅಂತ ಹೇಳಿದರೆ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಬೇಕು ಅಂತ ಹೇಳಿ ಗರಂ ಆಗ್ತಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ, ಅಲ್ಲಿ ಸಿಗಲ್ಲ, ಸೈಲೆಂಟ್ ಆಗ್ತಾರೆ.
ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ನಿಜಕ್ಕೂ ವಿ ಸೋಮಣ್ಣ ಅವರ ನಡೆ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಂದಿಲ್ಲ ಅಂದ್ರೆ ಇನ್ನೊಂದು, ಅದು ಸಿಗಲಿಲ್ಲ ಅಂದ್ರೆ ಸೈಲೆಂಟ್ ಆಗೋದು, ಮತ್ತೊಂದಕ್ಕೆ ಮಣೆ ಹಾಕೋದು ಅಂತ ಹೇಳಿ. ಆದ್ರೆ ಇಲ್ಲಿ ನೋಡಿದ್ರೆ ರಾಜ್ಯಸಭೆಗೆ ಬಂದ್ಬಿಟ್ರಲ್ಲ ಅಂತ. ಖಂಡಿತ ರಾಮ್, ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 2 ಕ್ಷೇತ್ರಗಳಿಂದ ಸೋಲನ್ನು ಅನುಭವಿಸಿದ ಬಳಿಕ ವಿ ಸೋಮಣ್ಣ ಅವರು ಸಾಕಷ್ಟು ಅಸಮಾಧಾನವನ್ನ ಪದೇ ಪದೇ ಪಕ್ಷದ ಕೆಲವೊಂದಿಷ್ಟು ನಾಯಕರುಗಳ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಆ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅಂತ ಕಳೆದ 1 ವಾರಗಳಿಂದ ದೆಹಲಿಯಲ್ಲಿ ಬೀಡನ್ನು ಬಿಟ್ಟಿದ್ರು. ಕೊನೆಗೂ ಕೂಡ ಹೈಕಮಾಂಡ್ ಅವರಿಗೆ ಮಣೆಯನ್ನ ಹಾಕಿ ಭೇಟಿಗೆ, ಮಾತುಕತೆಗೆ ಒಂದು ಅವಕಾಶವನ್ನ ನೀಡಿತ್ತು. ಇವತ್ತು ಸುಮಾರು 15 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದಂತಹ ವಿ ಸೋಮಣ್ಣ ಅಮಿತ್ ಶಾ ಮತ್ತು ಜೆ.ಪಿ. ನಡ್ಡಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಇಬ್ಬರ ಜೊತೆ ಮಾತುಕತೆಯನ್ನ ನಡೆಸಿ ಕೆಲವೊಂದಿಷ್ಟು ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿನ ಬಗ್ಗೆ ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಹಾಗೆ ಕೆಲವೊಂದಿಷ್ಟು ದೂರನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಯಾಕೆ ಸೋಲನ್ನು ಅನುಭವಿಸೋದಕ್ಕೆ ಪ್ರಮುಖ ಕಾರಣ ಇದ್ದದಾದ್ರೂ ಏನು, ಯಾಕೆಂತ ಹೇಳಿದ್ರೆ ಕೇವಲ 1 ಕ್ಷೇತ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸೋಮಣ್ಣ ಮುಂದಾಗಿದ್ರು. ಹೈಕಮಾಂಡ್ ಸೂಚನೆಯಂತೆ 2 ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡಿದೆ. ಆದರೆ ನಿಮ್ಮ ಸೂಚನೆ ಮೇರೆಗೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ದೇನೆ, ಅಂದ್ರೆ 2 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು ಅಂತ. ಆದ್ರೆ 2 ಕ್ಷೇತ್ರಗಳಲ್ಲಿ ಸೋಲನ್ನು ಅನುಭವಿಸಿದ್ದೇನೆ. ಇದೀಗ ನನಗೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಇಲ್ಲದಂತಾಗಿದೆ. ಅವಕಾಶ ವಂಚಿತರ ಪಟ್ಟಿಯಲ್ಲಿ ಸೋಮಣ್ಣ ಅವರು ಕೂಡ ಈಗಾಗಲೇ ಇರುವಂತದನ್ನೇ ಗಮನಿಸಬೇಕಾಗುತ್ತೆ. ಈ ನಿಟ್ಟಿನಿಂದಾಗಿ ಕೊನೆಯ ಒಂದು ಅವಕಾಶ, ಯಾಕೆಂತ ಹೇಳಿದ್ರೆ ಲೋಕಸಭೆ ಚುನಾವಣೆಗೆ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಇನ್ನೂ ಕೂಡ ಅವರಿಗೆ ಸ್ಪಷ್ಟತೆ ಇಲ್ಲ. ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಯಿಂದಾಗಿ ಲೋಕಸಭೆ ಚುನಾವಣೆಗೆ ಇಂತಹದೇ ಕ್ಷೇತ್ರ ಅನ್ನುವಂಥದ್ದು ಕೂಡ ಸೋಮಣ್ಣಗೆ ಸಾಕಷ್ಟು ಗೊಂದಲಮಯವಾಗಿತ್ತು. ಹೀಗಾಗಿ ಕಳೆದ ಬಾರಿ ದೇವೇಗೌಡರನ್ನ ಭೇಟಿಯಾಗಿದ್ರು. ದೇವೇಗೌಡರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಅಭಯವನ್ನ ನೀಡಲಾಗಿದೆ ಹೊರತು ತುಮಕೂರಿನಿಂದ ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಇದ್ಯಾವುದೂ ಕೂಡ ಇಲ್ಲ. ಹೀಗಾಗಿ ಹೈಕಮಾಂಡ್ ಮಟ್ಟದ ಭೇಟಿಯಲ್ಲಿಯೂ ಕೂಡ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಹಜವಾಗಿ ಈ ವಿಚಾರದಲ್ಲೂ ಕೂಡ ಜೆಡಿಎಸ್ ಎಷ್ಟು ಕ್ಷೇತ್ರಗಳನ್ನ ತಮ್ಮ ತೆಕ್ಕೆಗೆ ಪಡೆದುಕೊಳ್ಳುತ್ತೆ, 3-4 ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಇನ್ನು ಆ ಮಾತುಕತೆಗಳು ಕೂಡ ಅಪೂರ್ಣವಾಗಿರುವಂಥದ್ದು. ಹೀಗಾಗಿ ತುಮಕೂರನ್ನು ಕೂಡ ಜೆಡಿಎಸ್ ಪಡೆದುಕೊಂಡಿದ್ದಲ್ಲಿ ಮತ್ತೆ ಅಲ್ಲಿ ಹಿನ್ನಡೆ ಆಗುತ್ತೆ, ಅಥವಾ ಇವರು ಜೆಡಿಎಸ್ಗೆ ಸೇರ್ಪಡೆಯಾಗಿ ಅಲ್ಲಿ ಸ್ಪರ್ಧೆಯನ್ನು ಮಾಡಬೇಕಾಗುತ್ತೆ. ಈ ರೀತಿಯಾದಂತಹ ಸಾಕಷ್ಟು ಲೆಕ್ಕಾಚಾರಗಳು ಇರುವಂತದ್ದು. ಹೀಗಾಗಿಯೇ ಗೊಂದಲದಲ್ಲಿರುವಂತಹ ಸೋಮಣ್ಣ ಅವರು ಇದೀಗ ಕೊನೆಯದಾಗಿ ಮತ್ತೆ ರಾಜ್ಯಸಭೆಗಾಗೂ ನನಗೆ ಅವಕಾಶವನ್ನ ಮಾಡಿಕೊಡಿ, ಸ್ಪರ್ಧೆ ಮಾಡಿ ನೇರವಾಗಿ ರಾಜ್ಯಸಭೆಗೆ ನಾನು ಅಭ್ಯರ್ಥಿ ಆಗ್ತೇನೆ ಅನ್ನುವುದರ ಬಗ್ಗೆ ಕೂಡ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಒಂದು ರೀತಿ ಇದು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಂತೆ ಸೋಮಣ್ಣ ಅವರ ಮಾತುಗಳು ಇದೀಗ ಗೋಚರವಾಗ್ತಿದೆ. ರಾಮ್, ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.